ಮುಂಭಾಗ ಫುಲ್ ಕ್ಲೀನ್. ಸುದ್ದಿಯಾಗುತ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು. ಚಿಕ್ಕನಾಯಕನಹಳ್ಳಿಯಲ್ಲಿ ಮರೀಚಿಕೆಯಾಗಿದ್ದ ಸ್ವಚ್ಛತಾ ಕಾರ್ಯ. ಇದು ನಮ್ಮ ಕರ್ನಾಟಕ ಟಿವಿ ಬಿಗ್ ಇಂಪ್ಯಾಕ್ಟ್. ಸುದ್ದಿ ಮಾಡಿದ ಕೆಲ ಹೊತ್ತಲ್ಲೇ ಎಚ್ಚೆತ್ತ ಅಧಿಕಾರಿಗಳು. ಕಸದ ರಾಶಿ ಎತ್ತಿಸಿ ಚರಂಡಿ ಸ್ವಚ್ಛತೆಗೆ ಆದೇಶ ನೀಡಿದ ಅಧಿಕಾರಿಗಳು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಪ್ರವಾಸಿ ಮಂದಿರ ಹಾಗೂ ತಾಲೂಕು ಪಂಚಾಯಿತಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಇದ್ದು, ರಸ್ತೆ ಪಕ್ಕದಲ್ಲಿ ಹಾಕಿರುವ ಕಸ ತಿಂಗಳಾದರೂ ಅಲ್ಲೇ ಬಿದ್ದಿದ್ದ ಬಗ್ಗೆ ನಮ್ಮ ಕರ್ನಾಟಕ ಟಿವಿ ನಿನ್ನೆ ವಿಸ್ತೃತ ವರದಿ ಮಾಡಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಗಮನ ಸೆಳೆದಿತ್ತು. ವರದಿ ನೋಡಿದ ಅಧಿಕಾರಿಗಳು ಕೆಲ ಗಂಟೆಗಳಲ್ಲೇ ಎಚ್ಚೆತ್ತು ಕಸದ ರಾಶಿಯನ್ನ ತೆರವುಗೊಳಿಸಲು ಆದೇಶ ನೀಡಿದ್ದಾರೆ. ಇನ್ನು ವಾರ್ಡ್ ನಂಬರ್ 1 ವಿದ್ಯಾನಗರ ಶಾಲೆಗಳ ಸುತ್ತಮುತ್ತ ಹಾಗೂ ಕಾಲೇ ನಿವೇಶನಗಳ ಸುತ್ತಲೂ ಅನಗತ್ಯವಾಗಿ ಬೆಳೆದಿದ್ದ ಗಿಡಗಂಟೆಗಳನ್ನ ತೆರವುಗೊಳಿಸಿ ಚರಂಡಿ ಸ್ವಚ್ಛಗೊಳಿಸುವಂತೆ ಅಧಿಕಾರಿಗಳು ಪಾಲಿಕೆ ಸಿಬ್ಬಂದಿಗೆ ಆದೇಶ ನೀಡಿದ್ದಾರೆ. ಇದು ನಮ್ಮ ಕರ್ನಾಟಕ ಟಿವಿಯ ಫಲಶ್ರುತಿಯಾಗಿದ್ದು, ಸುದ್ದಿ ಮಾಡಿದ್ದೇವೆ ಎಂದು ಸ್ವಚ್ಛಗೊಳಿಸಿ ಹಾಗೆ ಬಿಡಬಾರದು. ಪಾಲಿಕೆ ಸಿಬ್ಬಂದಿಗಳು ಆಗಾಗ್ಗೆ ಸ್ವಚ್ಛತಾ ಕಾರ್ಯಗಳನ್ನ ಮಾಡುವಂತೆ ಅಧಿಕಾರಿಗಳು ಗಮನ ವಹಿಸಬೇಕು ಎಂಬುದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಮ್ಮ ಜವಾಬ್ದಾರಿ. ಹಾಗಾಗಿ ಸ್ವಚ್ಛ ಮಾಡಿ ಹಾಗೆ ಬಿಡುವುದಲ್ಲ. ಸ್ವಚ್ಛತೆ ಬಗ್ಗೆ ಗಮನವಿಟ್ಟು ನಿರಂತರವಾಗಿ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಹಾಗಾಗಿ ಅಧಿಕಾರಿಗಳು ಈ ಬಗ್ಗೆ ಎಚ್ಚರ ವಹಿಸಿ ಸ್ವಚ್ಛತೆ ಬಗ್ಗೆ ಕಾಳಜಿ ವಹಿಸಬೇಕೆಂದು ನಮ್ಮ ಕರ್ನಾಟಕ ಟಿವಿಯ ಕಳಕಳಿ. ಹೆಂಗಿದ್ರು ಜೆಟ್ ಟೇಪ್ ಎಲ್ಲ ಬರ್ತದೆ ಎಲ್ಲರೂ ಅಂತ ತಗೊಂಡೆ ಅವ್ನು ಹಾಡ್ಕೊಳೋದು ಬಿಟ್ಟು ಅವನಿಗೆ ಅದು ಐತೆ ಇಷ್ಟ ಅದಕ್ಕೆ ಇದ್ದು. ಹೌದು, ಟೈಮಲ್ಲಿ ಎಲ್ಲರೂ ಅಂತ ನಿಂತ್ಕೊಂಡು ಓದಾಗ್ತದೆ ಮಳೆ ಇರ್ತಾರೆ. ಹೆಂಗಿದ್ರು ಜೆಟ್ ಟೇಪ್ ಎಲ್ಲ ಬರ್ತದೆ ಎಲ್ಲರೂ ಅಂತ ತಗೊಂಡೆ ಅವ್ನು ಹಾಡ್ಕೊಳೋದು ಬಿಟ್ಟು ಅವನಿಗೆ ಅದು ಐತೆ ಇಷ್ಟ ಅದಕ್ಕೆ ಇದ್ದು. ಹೌದು, ಟೈಮಲ್ಲಿ ಎಲ್ಲರೂ ಅಂತ ನಿಂತ್ಕೊಂಡು ಓದಾಗ್ತದೆ ಮಳೆ ಇರ್ತಾರೆ. ಅದು ಚೂರು ಹಾಕ್ಯಲ್ರಿ ಅಷ್ಟೇ, ಅದು ಚೂರು ಹಾಕ್ರಿ. ಯಾವ್ದಾ? ಅದೊಂದು ಚೂರು ಹಾಕೊಂಡು ಬೆಳಗ್ಗೆ ಹಾಕೈದ ಅಷ್ಟೇ. ಯಾಕೆ ತಿಂಬ ಎಫೆಕ್ಟ್ ಅಂತ ಅಲ್ಲಿ ತಾಲೂಕ್ ಪಂಚಾಯತಿ ಒಳಗಡೆ ಒಂದಿಷ್ಟು ಕಡ್ದಿರೋದು ಗಿಡ ಕಡ್ದಿರೋದಿತ್ತಲ್ಲ ಬಜಿ ನೋಡ್ರಿ ಬಾಣ ತುಂಬ್ತಿರೋದು ಹಾಕ್ತಾರ ಅವ್ರೆ